ನಾವು ಸೈನಿಕರಿಗೋಸ್ಕರ ನಿಧಿ ಸಂಗ್ರಹ ಮಾಡ್ತಿದ್ವಿ. ಬಡ ಸೈನಿಕರು ಯಾರೂ ಹೆಲ್ಪ್ ಮಾಡ್ಲಿಲ್ವೋ ಅಂತವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಒಂದು ಪ್ರೋಗ್ರಾಮ್ ಮಾಡಿ, ಪ್ರೋಗ್ರಾಮ್ನ ಕೊನೆಯಲ್ಲಿ ಒಂದು ಹುಂಡಿ ಇಡ್ತೀವಪ್ಪ, ಯಾರ್ಯಾರು ದುಡ್ಡು ಹಾಕ್ತೀರಾ ಅಂತ ಒಂದು ಕಾಲೇಜಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ. ಧಾರವಾಡದ ಒಂದು ಕಾಲೇಜ್ನಲ್ಲಿ. ಹುಡುಗರ ಹತ್ರ ದುಡ್ಡು ಎಲ್ಲಿರುತ್ತೆ? ಇದ್ದಿದ್ದನ್ನು ಇದಕ್ಕೆ ಹಾಕಬೇಕು ಅಂತ ಮನಸ್ಸಲ್ಲಿರುತ್ತೆ. ಪಾಪ ಇದ್ದವರು ಚಿಲ್ಡ್ರನ್ ತೆಗೆದು ಹಾಕಿದ್ರು, ಕೆಲವರು ನೋಟ್ ಅಂತಂದು ಹಾಕಿದ್ರು. 10, 15, 20, 30 ಹಿಂಗೆಲ್ಲ ಬೀಳ್ತಿತ್ತು. ನಂದು ರೂಢಿ ಏನು ಅಂದ್ರೆ, ಅಲ್ಲಿ ಎಷ್ಟು ಕಲೆಕ್ಟ್ ಆಗಿದೆಯೋ ಅಲ್ಲೇ ತೋರಿಸಿ ಬರೋದು ರೂಢಿ. ಪ್ರಿನ್ಸಿಪಲ್ ಎದುರುಗಡೆ ಕೂತಿದ್ದಾಗ ಅಲ್ಲಿ ಪೂರ್ತಿ ದುಡ್ಡನ್ನು ಕಲೆಕ್ಟ್ ಮಾಡ್ತಿದ್ವಿ, ಲೆಕ್ಕ ಹಾಕ್ತಾ ಇದ್ವಿ. ಒಂದು ನೋಟಿನ ಕಟ್ಟಿತ್ತು. ಆ ನೋಟಿನ ಕಟ್ನಲ್ಲಿ ಮೇಲಿದ್ದಿದ್ದು ಹರಿದು ಚಿಂದಿ ಆಗ್ತಾ ಇರುವಂತ ₹1 ನೋಟು, ಕೆಳಗಡೆ ಇದ್ದಿದ್ದು ₹20 ನೋಟು. ದೊಡ್ಡ ಕಟ್ಟು. ಎಲ್ಲ ಲೆಕ್ಕ ಹಾಕಿದ್ರೆ ₹1001 ಇತ್ತು. ₹20 ಹಿಡಿದು ₹1 ನೋಟ್ನವರೆಗೂ. ಶಾಕ್ಡ್. ಸರ್, ಯಾರು ಸರ್ ಇಷ್ಟು ದುಡ್ಡನ್ನು ಹಾಕಿದ್ದಾರೆ, ಅದು ಈ ತರದ ನೋಟುಗಳನ್ನ? ಇವತ್ತಿನ ದಿನಗಳಲ್ಲಿ ಈ ತರದ ನೋಟ್ ಸಿಗೋದೇ ಕಷ್ಟ, ಯಾರು ಹಾಕಿದ್ದಾರೆ ಅಂತ ನಾನಂದೆ. ಏನೋ ವಿಶೇಷ ಇದೆ ಇದರಲ್ಲಿ, ಒಂದ್ಸಲ ಕೇಳ್ಬಿಡ್ತೀನಿ. ಹುಡುಗರು ಇನ್ನೂ ಎದ್ದು ಹೋಗಿರ್ಲಿಲ್ಲ. ನಾನು ಸುಮ್ಮನೆ ಕೇಳಿದೆ, ಯಾರಪ್ಪ ₹1001 ಹಾಕಿರೋದು ಯಾರಪ್ಪ, ದಯವಿಟ್ಟು ಪಕ್ಕಕ್ಕೆ ಬನ್ನಿ ಅಂತ ಕರೆದೆ. ಒಬ್ಬ ಹುಡುಗ ಅಂಜ್ಕೊಂಡು ದೂರದಲ್ಲಿ ನಿಂತ್ಕೊಂಡ. ಪಕ್ಕದಲ್ಲಿ ಪ್ರಿನ್ಸಿಪಲ್, ಏಯ್ ನೀನಾ ಅಂದ್ರು. ನಂಗೆ ಸ್ವಲ್ಪ ಆಸಕ್ತಿ ಅನ್ನಿಸ್ತು. ನಾನು ಪಕ್ಕಕ್ಕೆ ಕರೆಸ್ಕೊಂಡೆ, ಬಾ ಈ ಕಡೆ ಅಂತ. ನಾನು ಕೇಳಿದೆ, ನೀನಾ ಅಂತ ಯಾಕೆ ಕೇಳಿದ್ರಿ ಸರ್ ಅಂತ. ಮೇಷ್ಟ್ರು ಅಂದ್ರು, ಸರ್ ಅವ್ನು ಎಷ್ಟು ಬಡವ ಅಂದ್ರೆ ಅವ್ನ ಫೀಸನ್ನು ಕಟ್ಟಿ ಅವನಿಗೆ ನೋಟ್ ಬುಕ್ಸ್ ಕೂಡ ನಾವುಗಳೇ ಕೊಡಿಸಿದ್ದೀವಿ ಸರ್, ಇವನು ₹1001 ಹಾಕದ ಅಂತ ಕೇಳಿದ್ರು. ನಾನು ನನ್ನ ಪಕ್ಕಕ್ಕೆ ಕರೆದು ಕೇಳಿದ್ರು, ಏನ್ ಮಾಡ್ತಿದ್ಯಪ್ಪ ನೀನು ಅಂದೆ. ಅವನಂದ, ಸರ್ ತುಂಬಾ ಬಡತನ, ಅಪ್ಪ ಇಲ್ಲ, ಅಮ್ಮ ಒಬ್ಳೆ, ನಾನು VRL ಆಫೀಸ್ನಲ್ಲಿ ಸಂಜೆ ಪಾರ್ಟ್ ಟೈಮ್ ಡ್ಯೂಟಿ ಮಾಡ್ತೀನಿ ಸರ್ ಅಂದ. ಮನಸ್ಸು ಕಲಕಿ ನಾನು ಕೇಳಿದೆ, ಅಲ್ಲ ಕಣೋ, ಮನೇಲಿ ಕಷ್ಟ ಅಂತ್ಯ, ₹1001 ನೀನ್ ಯಾಕೋ ಹಾಕದೆ ಅಂದ್ರೆ, ಸರ್ ನನ್ನ ಮನೇಲಿ ಕಷ್ಟ ಇವತ್ತಿರುತ್ತೆ ಹೋಗುತ್ತೆ ಸರ್, ನಾನು ಇನ್ ಸ್ವಲ್ಪ ಕಷ್ಟಪಟ್ಟು ದುಡಿತೀನಿ ಸರ್, ಆದ್ರೆ ಯಾವುದೋ ಒಬ್ಬ ಸೈನಿಕನಿಗೆ ಈ ₹1001 ಸಿಗುತ್ತೆ ಅನ್ನೋದಾದ್ರೆ ನನ್ನ ಜೀವನ ಸಾರ್ಥಕ ಅನ್ಸುತ್ತೆ ಸರ್ ಅಂತ ಆ ಹುಡುಗ ಹೇಳಿದ್ನಲ್ಲ, ನನ್ನ ಕಣ್ ತುಂಬಿ ಬಂದ್ಬಿಡ್ತು ರೀ. ನಾನು ಅವ್ನು ಗಟ್ಟಿಯಾಗಿ ತಬ್ಕೊಂಡ್ಬಿಟ್ಟೆ. ನಾನು ಸತ್ಯ ಹೇಳ್ತೀನಿ, ಸುಮಾರು 3-4 ವರ್ಷಗಳ ಕಾಲ ಆ ನೋಟಿನ ಕಟ್ಟನ್ನು ಹಂಗೆ ಇಟ್ಟಿದ್ದೆ ನಾನು. ಆ ನೋಟಿಗೆ ಬದಲಾಗಿ ₹1001 ಬೇರೆ ಹಾಕಿ ಅದನ್ನು ಕಳಿಸಾದ್ವಿ. ಆ ನೋಟನ್ನು ಹಂಗೆ ಇಟ್ಕೊಂಡಿದ್ದೆ. ಯಾಕೆ ಗೊತ್ತೇನೋ, ಯಾವಾಗ್ಲಾದ್ರೂ ಯಾರಿಗಾದ್ರೂ ₹1000 ಕೊಟ್ಟಾಗ ನನ್ನೊಳಗೆಲ್ಲಾದ್ರೂ ಅಹಂಕಾರ ಜಾಗೃತವಾಗ್ಬಿಟ್ರೆ ನಾನು ಆ ನೋಟಿನ ಕಟ್ ನೋಡಿ ಅನ್ಕೊಳ್ತಿದ್ದೆ, ನೀನು ಕೊಟ್ಟಿದ್ದು ₹1001 ಅಷ್ಟೇ, ಆ ಹುಡುಗ ತನ್ನ ಜೀವನವನ್ನೇ ಕೊಟ್ಟುಬಿಟ್ಟ ಇದರಲ್ಲಿ ಅಂತ ಅನ್ನಿಸ್ದಾಗ್ಲೆಲ್ಲ ನನಗೆ ಅನ್ನಿಸ್ತಿತ್ತು, ನಾವಿನ್ನೂ ಎಷ್ಟು ಚಿಕ್ಕವರಿದ್ದೀವಿ ಅಂತ. ಮಿತ್ರರೇ, ದೊಡ್ಡವರು ಎಷ್ಟು ಜನ ಇದ್ದಾರೆ ಗೊತ್ತೇನು? ಎಷ್ಟು ಜನ ನಮ್ಮ ನಡುವೆ ದೊಡ್ಡವರಿದ್ದಾರೆ ಗೊತ್ತೇ ಆಗಲ್ಲ ನಮಗೆ. ಅಷ್ಟು ದೊಡ್ಡತನ ಮೆರೆಯುವಂತ ಜನ ಇದ್ದಾರೆ. ನಾವಿನ್ನೂ ಅವ್ರ ಕಣ್ಣೆದುರುಗಡೆ ತುಂಬಾ ಚಿಕ್ಕವರಾಗಿ ಉಳ್ಕೊಂಡ್ಬಿಟ್ಟಿದ್ದೀವಿ. ದೊಡ್ಡವರಾಗೋದು ಯಾವಾಗ ರೀ? ಸ್ವಲ್ಪ ಯಾರಿಗೋಸ್ಕರ ಆದ್ರೂ ಕಣ್ಣೀರು ಸುರಿಸಿ, ಯಾರಿಗೋಸ್ಕರವಾದ್ರೂ ಬದುಕ್ತೀವಿ ಅಂತ ಒಮ್ಮೆ ಮನಸ್ಸು ಮಾಡಿ ನೀವು ಎಷ್ಟು ದೊಡ್ಡವರಾಗಿ ನಿಲ್ತೀರಾ ಅಂತಂದ್ರೆ ನಿಮ್ಮ ಸಮಸ್ಯೆಗಳು ಚಿಕ್ಕದಾಗ್ಬಿಡ್ತವೆ, ನೀವು ಎವರೆಸ್ಟ್ ಅನ್ನ ಏರಿ ನಿಲ್ಬಹುದು ಅಂತ. ನನಗಿದಕ್ಕೆ ಯಾವಾಗಲೂ ಒಬ್ರು ಹಿರಿಯರು ಹೇಳೋರು, ನಾವು ದೊಡ್ಡವರಾಗೋದು ಅದಕ್ಕೆ ತುಂಬಾ ಚೆನ್ನಾಗಿತ್ತು ಅವರು. ಆಂಜನೇಯ ಸಂಜೀವಿನಿ ಪರ್ವತವನ್ನು ತಗೋಬೇಕು ಅಂತ ಹೊರಟನಂತೆ. ನಿಮ್ಗೆಲ್ಲ ಗೊತ್ತಿರೋ ಕತೆ. ಸಂಜೀವಿನಿ ಎದುರಿಗೆ ಹೋಗಿ ನಿಂತ. ಸಂಜೀವಿನಿ ಪರ್ವತ ದೊಡ್ಡದಾಗಿದೆ. ಈ ಪರ್ವತದಲ್ಲಿ ಬೇಕಾಗಿರೋ ಸಂಜೀವಿನಿ ಹುಡುಕಬೇಕು. ಹುಡುಕೋ ಟೈಮ್ ಇಲ್ಲ. ಅಲ್ಲಿ ಲಕ್ಷ್ಮಣ ಸಾಯ್ತಾ ಬಿದ್ದಿದ್ದಾನೆ. ಏನ್ ಮಾಡಬೇಕು? ಹುಡುಕ್ಲಿಕ್ಕೆ ಯಾರೂ ಇಲ್ಲ. ಅರುಣಿಮಗಾದ್ರೂ ಶೇರ್ಪ ಸಿಕ್ಕಿದ ಕರ್ಕೊಂಡು ಹೋಗ್ಲಿಕ್ಕೆ, ದಾರಿ ತೋರಿಸ್ಲಿಕ್ಕೆ. ಪಾಪ ಆಂಜನೇಯ ಯಾವ ಶೇರ್ಪ ಸಿಗ್ತಾನೆ, ಯಾವುದು ಸಂಜೀವಿನಿ ಅಂತ ಹೇಳಲಿಕ್ಕೆ. ಆಂಜನೇಯ ಬಹಳ ಕಷ್ಟಪಟ್ಟ. ಕೊನೆಗೆ ಅವನಿಗೆ ಅನ್ನಿಸ್ತು, ಈ ದೊಡ್ಡ ಪರ್ವತ ಇದರಲ್ಲಿ ಹುಡುಕೋದು ಹೆಂಗೆ? ಅವನಂದ, ಪರ್ವತ ಎಲ್ಲಿವರೆಗೂ ದೊಡ್ಡದಾಗಿರುತ್ತೆ? ನಾನ್ ಚಿಕ್ಕವನಾಗಿರೋವರೆಗೂ ತಾನೆ, ನಾನೇ ದೊಡ್ಡದಾಗಿ ಬೆಳಿತೀನಿ, ಆಮೇಲೆ ಈ ಪರ್ವತ ನೋಡ್ತೀನಿ ಅಂತಂದ. ಅಗಾಧವಾಗಿ ಬೆಳೆದು ನಿಂತ. ಪರ್ವತ ಚಿಕ್ಕದಾಯ್ತು. ಈಗ ಸಂಜೀವಿನಿ ಬೇಕಾಗ್ಲಿಲ್ಲ ಅವನಿಗೆ. ಆ ಪರ್ವತವನ್ನೇ ತಗೊಂಡ, ಕೈ ಮೇಲೆ ಇಟ್ಟುಕೊಂಡ, ತಗೊಂಡು ಹೋದ. ಏನ್ ಬೇಕೋ ಆರಿಸ್ಕೊಳ್ಳಿ ಇಲ್ಲಿ ಅಂತ ಅಲ್ಲಿದ್ದ ಋಷಿಗಳಿಗೆ ಹೇಳ್ದ ಅಂತ. ನನಗಿದನ್ನು ಕೇಳಿದಾಗ ಅನಿಸ್ತಿತ್ತು, ಎಷ್ಟು ಚೆನ್ನಾಗಿದೆಯಲ್ಲ ಇದು. ಎಲ್ಲಿವರೆಗೂ ಸಮಸ್ಯೆಗಳು ದೊಡ್ಡದಾಗಿದ್ದು ನಾನ್ ಚಿಕ್ಕವನಾಗಿರ್ತೀನೋ ನನಗೆ ಆ ಸಮಸ್ಯೆಗಳು ಭಾರಿ ಅನ್ನಿಸ್ತಾ ಇರುತ್ತೆ. ಅಗಾಧವಾಗಿ ಬೆಳೆದು ನಿಲ್ಲಬೇಕು. ಸಮಸ್ಯೆಗಳ ಜೊತೆ ಆಟ ಆಡುವ ಮಟ್ಟಿಗೆ ಬಂದ್ಬಿಡ್ತೀವಿ. ಆ ಬೆಳೆದು ನಿಲ್ಲಕ್ಕೆ ಇರೋದು ಒಂದೇ ಒಂದು ಮಾರ್ಗ ಅಂದ್ರೆ, ಸ್ವಾಮೀಜಿ ಹೇಳ್ತಾರೆ, ಬೇರೆಯವರನ್ನ ಹೃದಯದಿಂದ ಪ್ರೀತಿಸುರಯ್ಯ ಅಂತ. ಸಾರಿ, ಪ್ರೀತಿ ಅಂದ ತಕ್ಷಣ ನಮ್ಮ ಕಾಲೇಜ್ ಹುಡುಗರದ ಪ್ರಾಬ್ಲಮ್ಮೇ ಬೇರೆ. ಈ ಪ್ರೀತಿ ಅನ್ನೋದು ಈ ಥರದ ಪ್ರೀತಿ ಅಲ್ಲ, ನೀವು ಅನ್ಕೊಂಡಿರೋ ಪ್ರೀತಿ ಅಲ್ಲ. ಸ್ವಾಮೀಜಿಯ ಆ ಕಂಪ್ಯಾಷನ್, ಆ ಪ್ರೀತಿ, ಆ ಕರುಣೆಯನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾವಾಗಲಾದ್ರೂ ಸ್ವಾಮೀಜಿನ ಓದ್ ನೋಡಿ, ನಿಮ್ಗೆ ಎಷ್ಟು ಸಂಕಟ ಆಗುತ್ತೆ ಅಂತಂದ್ರೆ, ಸ್ವಾಮೀಜಿಯವರ ಜೊತೆ ಸಮಕಾಲೀನ ವ್ಯಕ್ತಿ ಗಿರೀಶ್ ಚಂದ್ರ ಘೋಷ್ ಅಂತಿದ್ದ. ರಾಮಕೃಷ್ಣರ ಗೃಹಿ ಭಕ್ತರಲ್ಲೊಬ್ಬ. ಈ ಗಿರೀಶ್ ಚಂದ್ರ ಘೋಷ ಅದೊಮ್ಮೆ ಸ್ವಾಮಿ ವಿವೇಕಾನಂದರು ಕೂತಿದ್ದಾಗ ಎದುರುಗಡೆ ಬಂದ. ಸ್ವಾಮಿ ವಿವೇಕಾನಂದರು ಎಲ್ಲರ ಜೊತೆ ಕೂತ್ಕೊಂಡು ಜೋರಾಗಿ ನಗಾಡ್ತಾ ಖುಷಿಯಾಗಿದ್ರು. ಎಲ್ಲರೂ ಯಾವಾಗಲೂ ಹೇಳೋರು, ಗಿರೀಶ ನಿನಗೆ ಸ್ವಾಮೀಜಿನ ಕಂಡ್ರೆ ತುಂಬಾ ಪ್ರೀತಿ ಕಣೋ, ಸ್ವಲ್ಪ ಪಾರ್ಶಿಯಾಲಿಟಿ ಮಾಡ್ತೇನೆ ನೀನು ಬೇರೆಯವ್ರ ಮೇಲೆ ಅಂತ. ಗಿರೀಶ ಹೇಳ್ದ, ಸ್ವಾಮೀಜಿನ ಕಂಡ್ರೆ ಯಾಕೆ ಪ್ರೀತಿ ಅಂತ ಈಗ ತೋರಿಸ್ತೀನಿ ಬನ್ನಿ ಅಂತ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ.
ಸ್ವಾಮೀಜಿ ನಗನಗ್ತಾ ಖುಷಿಯಾಗಿದ್ರು, ಇವನು ನಗ್ತಾ ಇದ್ದವನು ಸ್ವಲ್ಪ ಮುಖ ಸಣ್ಣ ಮಾಡ್ಕೊಂಡ. ಸ್ವಾಮೀಜಿ ಕೇಳಿದ್ರು, ಯಾಕೆ ಗಿರೀಶ ಏನಾಯ್ತು ಅಂತ. ಅವನು ಹೇಳಲಿಕ್ಕೆ ಶುರು ಮಾಡ್ದ, ಸ್ವಾಮೀಜಿ ಈ ಅಕಾಲ ಬಂದು ಬರಗಾಲ ಬಂದು ಜನ ಹೇಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರನ್ನ ನೋಡೋದು ಬಹಳ ಸಂಕಟ ಅನ್ಸುತ್ತೆ, ಅವ್ರ ಮೈ ಮೇಲೆ ಬಟ್ಟೆ ಇಲ್ಲ, ಅವ್ರ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಅಂತ ಹೇಳಿ ಮುಗಿಸೋದ್ರ ವೇಳೆಗೆ ಸ್ವಾಮೀಜಿ ನೋಡ್ತಾನೆ, ನಗನಗ್ತಾ ಖುಷಿಯಾಗಿದ್ದ ಸ್ವಾಮೀಜಿ ಗಂಭೀರ ವದನರಾಗಿದ್ರು, ಅವ್ರ ಕಣ್ಣಿಂದ ಧಾರಾಕಾರವಾಗಿ ನೀರು ಸುರಿತಿತ್ತು. ಆ ಗಿರೀಶ್ ಚಂದ್ರ ಘೋಷನಿಗೆ ತಡ್ಕೊಳ್ಳಿಕ್ ಆಗ್ಲಿಲ್ಲ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ತಾನೆ, ನೋಡ್ರೋ ನಮ್ ನರೇನ್, ನನಗೆ ಯಾಕೆ ನರೇನ್ ಕಂಡ್ರೆ ಪ್ರೀತಿ ಅಂದ್ರೆ ಇದೆ, ಎಲ್ಲೋ ದೂರದಲ್ಲಿ ಯಾರೋ ನರಳ್ತಾರೆ ಅಂತ ಹೇಳಿದ್ರೆ ತಾನ್ ಕಣ್ಣೀರಿಡ್ತಾನಲ್ಲ, ಇವನ ಪ್ರೀತಿಯನ್ನು ಕಂಡೇ ನಾನು ಸೋತೋಗಿರೋದು ಇವ್ರಿಗೆ ಅಂತ ಗಿರೀಶ್ ಚಂದ್ರ ಹೇಳ್ತಾನಲ್ಲ. ಅರ್ಥ ಮಾಡ್ಕೊಳ್ಳಿ ಸ್ವಾಮೀಜಿ ಎಂತವ್ರು ಅಂತ. ಸ್ವಾಮೀಜಿ ಅಗಾಧವಾದ ಪ್ರೀತಿ ಹೆಂಗಿತ್ತು ಗೊತ್ತೇನೋ ಮಿತ್ರರೇ, ಅವರನ್ನು ಎಷ್ಟು ಹೇಳಿದ್ರು ಯಾರೋ ಒಬ್ರು ಅವರನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯವಾಯಿತು ಅಂದ್ರೆ ಸುಳ್ಳು ಹೇಳ್ತಾರೆ ಅಂತ ಅರ್ಥ. ಸಾಧ್ಯನೇ ಇಲ್ಲ. ಸ್ವಾಮೀಜಿ ಜೀವನದ ಕೊನೆ ಘಟ್ಟದಲ್ಲಿ, ಕೊನೆ ಕಾಲದಲ್ಲಿ ಒಂದಿನ ಮಧ್ಯರಾತ್ರಿಯಲ್ಲಿ ಎದ್ದು ಶತಪಥ ತಿರುಗಾಡ್ತಿದ್ರಂತೆ ತಮ್ಮ ಕೋಣೆ ಹೊರಗಡೆ. ಸ್ವಾಮೀಜಿಗೆ ಯಾಕೋ ನಿದ್ದೆ ಬರ್ಲಿಲ್ವಲ್ಲ ಅಂತ ಜೊತೆಲಿದ್ದವ್ರು ಎದ್ದು ಬಂದು, ಯಾಕೆ ಸ್ವಾಮೀಜಿ ನಿದ್ದೆ ಬರ್ಲಿಲ್ವ ಅಂದ್ರೆ ಸ್ವಾಮೀಜಿ ಹೇಳ್ತಾರೆ, ಇಲ್ಲಪ್ಪ ದೂರದಲ್ಲಿ ಎಲ್ಲೋ ಜನರ ಆರ್ತನಾದ ನನಗೆ ಕೇಳ್ತಿದೆ, ಜನ ಸಾವಿರಾರು ಜನ ಸಿಕ್ಕಾಪಟ್ಟೆ ದೊಡ್ಡ ಸಂಕಟಕ್ಕೆ ಸಿಕ್ಕಂತೆ ನನಗೆ ಅನ್ನಿಸ್ತಾ ಇದೆ, ನನ್ನ ಎದೆ ಬಿರಿತಾ ಇದೆ, ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಅದಕ್ಕೆ ಎದ್ದು ಓಡಾಡ್ತಿದ್ದೀನಿ ಎಂದ್ರು. ಇವರೆಲ್ಲ ನಕ್ಬಿಟ್ಟು ಸುಮ್ಮನಾದ್ರು. 2 ದಿನ ಆದ್ಮೇಲೆ ಸುದ್ದಿ ಬಂತು, ಸ್ವಾಮೀಜಿ ಎದ್ದು ಓಡಾಡ್ತಿದ್ದ ಸಮಯಕ್ಕೆ ಸರಿಯಾಗಿ ದೂರದ ಫಿಲಿಪೈನ್ಸ್ ನಲ್ಲಿ ಭೂಕಂಪ ಆಗಿ ಅನೇಕರು ಸಾಯುವ ಸ್ಥಿತಿಯಲ್ಲಿ ಸತ್ತೋಗಿದ್ರು, ಅನೇಕರು ನರಳಾಟದಲ್ಲಿದ್ರು. ಅದರ ವೈಬ್ರೇಷನ್ ಇತ್ತಲ್ಲ ಸ್ವಾಮೀಜಿನ ಟಚ್ ಮಾಡಿತ್ತು, ಇನ್ನರ್ ಕೋರ್ ಮುಟ್ಟುಬಿಟ್ಟಿತ್ತು ಸ್ವಾಮೀಜಿದು. ನನಗಿದನ್ನು ಯೋಚನೆ ಮಾಡಿದಾಗೆಲ್ಲ ರೋಮಾಂಚನ ಅನ್ಸುತ್ತೆ. ಈ ಮನುಷ್ಯ ಯಾವುದರ ಎಂಬಾಡಿಮೆಂಟ್ ಪಾ, ಈ ಮನುಷ್ಯರ ಯಾವುದರ ಮೂರ್ತಿ ಇದು? ಇದು ಕಣ್ಣಿಗೆ ಕಾಣುವಂತ ದೇಹ ಇದೆಯಲ್ಲ, ಇದು ನಿಜವಾದ ಇದಲ್ಲ. ಇದರೊಳಗೆ ಇನ್ನೂ ಅದ್ಭುತವಾದ ಅನೇಕ ಸಂಗತಿಗಳಿವೆ. ಯಾವತ್ತು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗುತ್ತೋ ಅವತ್ತು ನೀವು ಹಿಂಗ್ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಎದ್ದು ಬರ್ತೀರಿ, ನಾನು ಸಮಾಜಕ್ಕೋಸ್ಕರ ಏನಾದ್ರು ಮಾಡ್ತೀನಿ ಅಂತ ನಿಮ್ಗೆ ಅನ್ಸುತ್ತೆ, 100% ಚಾಲೆಂಜ್ ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ದಯವಿಟ್ಟು ಸ್ವಾಮೀಜಿನ ಜೀವನದಲ್ಲಿ ತಂದ್ಕೊಳ್ಳಿ. ಸ್ವಾಮೀಜಿನ ಓದ್ಲಿಕ್ಕೆ ಶುರು ಮಾಡಿ. ನನಗೆ ಯಾರೋ ಕೇಳಿದ್ರು, ಸರ್ ಇದೆಲ್ಲ ಇವತ್ತು ಕೇಳಿದ್ರೆ ಮರ್ತೋಗ್ಬಿಡುತ್ತೆ, ಪರ್ಮನೆಂಟ್ ಆಗಿ ಇದ್ರ ಜೊತೆ ಇರಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ, ನಾನು ಅವ್ರಿಗೆ ಹೇಳೋದು, ಸ್ವಾಮೀಜಿ ಅನ್ನೋ ಶ್ರೇಷ್ಠ ಸೋರ್ಸ್ಗೆ ನಿಮ್ಮನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಡಿಸ್ಚಾರ್ಜ್ ಆಗೋ ಪ್ರಮೇಯ ಜೀವಮಾನದಲ್ಲಿ ಬರಲ್ಲ ಅಂತ. ಸ್ವಾಮೀಜಿಯ ಶಕ್ತಿ ಅಂತದ್ದು ಅಂತ. ಒಬ್ಬ ಅರುಣಿಮಾಗೆ ಗುಡ್ಡ ಹತ್ತಬೇಕಾದ್ರೆ ಸ್ವಾಮೀಜಿಯ ಫೋಟೋ ಶಕ್ತಿ ತುಂಬೋದಾದ್ರೆ ಸ್ವಾಮೀಜಿ ಹೇಳಿರುವ ಮಾತುಗಳು ಯಾಕೆ ಶಕ್ತಿ ತುಂಬಲ್ಲ ಅಂತ ಯಾವಾಗಲಾದ್ರೂ ಯೋಚನೆ ಮಾಡಿ.